ಹೆಚ್ಚಾಗಿ ವಿದ್ಯಾರ್ಥಿಗಳು ಭಾಗವಹಿಸಿರುವುದರಿಂದ ವಿದ್ಯಾರ್ಥಿಗಳೇ ಇದಕ್ಕೆ ಪ್ರಮುಖ ಕೇಂದ್ರ ಅಂತ ನಾನು ಭಾವಿಸಿದ್ದೀನಿ. ಶಾಲೆ ಅಂದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರು ಇದ್ದಾಗಲೇ, ಗುರು ಮತ್ತು ಶಿಷ್ಯರು ಇದ್ದಾಗಲೇ ಜ್ಞಾನದ ಬೆಂಕಿ ಅಲ್ಲಿ ಹೊತ್ತಿ ಉರಿತದೆ. ಹಾಗಾಗಿ ಇಬ್ಬರೂ ಅಷ್ಟೇ ಅತ್ಯವಶ್ಯಕ. ಶಿಕ್ಷಕರು ಹೇಗಿರಬೇಕು ಅಂತಂದ್ರೆ ಅವರಲ್ಲಿ ಒಳ್ಳೆಯ ನಡತೆ ಇರಬೇಕು, ಒಳ್ಳೆಯ ಜ್ಞಾನ ಇರಬೇಕು, ಪ್ರತಿನಿತ್ಯ ಜ್ಞಾನವನ್ನು ಸಂಪಾದಿಸುವಂಥ ಮನಸ್ಥಿತಿ ಅವರಲ್ಲಿ ಇರಬೇಕು. ಇದು ಶಿಕ್ಷಕನ ಒಂದು ಕ್ವಾಲಿಟೀಸ್ ಅಂತ ನೀವೇನು ಕರಿತೀರಿ ಅದು ಇರಬೇಕು. ಆಮೇಲೆ ವಿದ್ಯಾರ್ಥಿಗಳಲ್ಲಿ ಏನಿರಬೇಕು ಅಂತಂದರೆ ಅವನಿಗಲ್ಲಿ ಶ್ರದ್ಧೆ ಇರಬೇಕು ಮತ್ತು ಭಕ್ತಿ ಇರಬೇಕು. ಇವೆಲ್ಲ ಇತರನೇ ಆಗ್ತದೆ. ಅಂದರೆ ವಿದ್ಯಾರ್ಥಿಗೆ ಇಬ್ಬರು ಶತ್ರುಗಳಿರ್ತಾರಂತ, ಇಬ್ಬರು ಮಿತ್ರರು ಇರ್ತಾರೆ. ಎರಡು ಶತ್ರುಗಳು ಹೊರಗಿನವ್ರು ಯಾರೂ ಇರೋದಿಲ್ಲ. ಒಂದು ನಿದ್ರೆ, ಆಲಸ್ಯ. ಬಹಳ ನಿದ್ದೆ ಮಾಡೋದು ಕೂಡ ಕೆಟ್ಟು. ಅದರಿಂದ ನಮ್ಮ ವಿದ್ಯಾಭ್ಯಾಸ ಸರಿ ಆಗೋದಿಲ್ಲ. ಆಮೇಲೆ ಆಲಸ್ಯ, ಈಗ ಮಾಡಿದ್ರಾಯ್ತು, ಮತ್ತೆ ಮುಂದೆ ಮಾಡಿದ್ರಾಯ್ತು, ಹೀಗೆ ಮುಂದೆ ಹಾಕೋತ ಹೋದ್ರೆ ಸರಿಯಾದ ರೀತಿಯಾದಂಥ ಅಭ್ಯಾಸ ಆಗೋದಿಲ್ಲ. ಇವೆರಡೂ ಶತ್ರುಗಳು.